2026ರ ಐಪಿಎಲ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಕಳೆದ ವರ್ಷದ ಕಹಿ ಘಟನೆಯನ್ನ ಮರೆಯಲು ಚಿನ್ನಸ್ವಾಮಿ ಕ್ರೀಡಾಂಗಣ ಸಕಲ ತಯಾರಿ ನಡೆಸಿದೆ. ಈಗಾಗಲೇ ಶನಿವಾರ ನಡೆಯಲಿರುವ ಪಂದ್ಯಕ್ಕೆ ಬೇಕಾದ ಎಲ್ಲಾ ತಯಾರಿ ಮಾಡಿಕೊಂಡಿದೆ. ಹಾಗಾದರೆ ಈ ಬಾರಿಯ ಐಪಿಎಲ್ಗೆ ಸಿಲಿಕಾನ್ ಸಿಟಿ ಹೇಗೆ ಸಜ್ಜಾಗಿದೆ ಬನ್ನಿ ನೋಡೋಣ. ಐಪಿಎಲ್ ಮ್ಯಾಚ್ಗೆ ಸಿದ್ಧತೆ, ಭದ್ರತೆಗೆ 2000 ಸಿಬ್ಬಂದಿ ನಿಯೋಜನೆ. ಸ್ಟೇಡಿಯಂ ಸುತ್ತ ಹದ್ದಿನ ಕಣ್ಣು, 40ಕ್ಕೂ ಹೆಚ್ಚು ಗೇಟ್ಗಳ ವ್ಯವಸ್ಥೆ. ಬೆಂಗಳೂರಿನ ಕ್ರಿಕೆಟ್ ಕಾಶಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗ ಐಪಿಎಲ್ ರಂಗು ಮನೆ ಮಾಡಿದೆ. ಮಾರ್ಚ್ 28ರಂದು ನಡೆಯಲಿರುವ ಆರ್ಸಿಬಿ ಮತ್ತು ಎಸ್ಆರ್ಎಚ್ ನಡುವಿನ ಮೊದಲ ಪಂದ್ಯಕ್ಕಾಗಿ ಸಕಲ ಸಿದ್ಧತೆಗಳು ಬಿರುಸಿನಿಂದ ಸಾಗಿವೆ. ಕಳೆದ ಬಾರಿ ಸಂಭ್ರಮಾಚರಣೆ ವೇಳೆ ನಡೆದ ಸಣ್ಣ ಪುಟ್ಟ ಅವಘಡಗಳು ಮರುಕಳಿಸಬಾರದು ಎಂಬ ಕಾರಣಕ್ಕೆ ಈ ಬಾರಿ ಭದ್ರತೆಯನ್ನ ಹದ್ದಿನ ಕಣ್ಣಿನಂತೆ ಮಾಡಲಾಗಿದೆ. ಇದರ ಭಾಗವಾಗಿ ಇಂದು ಕ್ರೀಡಾಂಗಣದಲ್ಲಿ ಪೊಲೀಸರು ಬೃಹತ್ ಮಾಕ್ ಡ್ರಿಲ್ ನಡೆಸಿದ್ದಾರೆ. ಇವತ್ತೆಲ್ಲ PSIs, ಇನ್ಸ್ಪೆಕ್ಟರ್ಸ್, ACPs, DCPs ಎಲ್ಲ ಆಫೀಸರ್ಸ್ಗೆ ಡಿಪ್ಲಾಯ್ ಮಾಡ್ತಾ ಇದೀವಿ. ಅವರ ಜಾಗ ತೋರಿಸಿ ಅಲ್ಲಿ ಇರ್ತಕ್ಕಂಥ ಕೆಲಸ ಮತ್ತೆ ಹೊಸ ಸೆಟಪ್ನಲ್ಲಿ ಏನು ಕೆಲವು ಬದಲಾವಣೆಗಳಾಗಿದ್ದಾವೆ, QR ಕೋಡ್ ಇರ್ಬೋದು, ನಮ್ದು ಹೋಲ್ಡಿಂಗ್ ಏರಿಯಾಗಳು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಆಪರೇಟ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಜೊತೆಗೆ PWD ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ, ನಮ್ಮ ಜೊತೆಗೆ ಮೆಡಿಕಲ್ ಸರ್ವಿಸಸ್ಸಿಂದ ಇದೆ, ನಮ್ಮ ಜೊತೆಗೆ ಫೈರ್ ಡಿಪಾರ್ಟ್ಮೆಂಟ್ನವರು ಸಹ ಬಂದಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್, ಎವ್ರಿಬಡಿ ಈಸ್ ಹಿಯರ್. ಪೊಲೀಸ್ ಇಲಾಖೆ, NSG ಸಿಬ್ಬಂದಿ ಹಾಗೂ ಬೌನ್ಸರ್ಗಳು ಸೇರಿದಂತೆ ಬರೋಬ್ಬರಿ 2000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಪಂದ್ಯದ ವೇಳೆ ತುರ್ತು ಪರಿಸ್ಥಿತಿ ಎದುರಾದಾಗ ಹೇಗೆ ಅಲರ್ಟ್ ಆಗಿರಬೇಕು, ಯಾವ ಗೇಟ್ನಲ್ಲಿ ಎಷ್ಟು ಸಿಬ್ಬಂದಿ ಇರಬೇಕು ಎಂಬ ಬಗ್ಗೆ ಇಂದು ಅಧಿಕಾರಿಗಳು ಸವಿಸ್ತಾರವಾಗಿ ಬ್ರೀಫಿಂಗ್ ನಡೆಸಿದ್ರು. ಪ್ರತಿ ಇಂಚಿಂಚು ಕಣ್ಗಾವಲಿನಲ್ಲಿ ಇರಲಿದ್ದು ಭದ್ರತಾ ಕೋಟೆ ರೆಡಿಯಾಗಿದೆ. ಇನ್ನು 2 ದಿವಸ ಇದೆ. ಸೊ QR ಕೋಡ್ ಸಂಬಂಧಪಟ್ಟ ಮತ್ತೆ ಲಾಸ್ಟ್ ಸ್ಟ್ಯಾಂಡ್ ಹೋಗೋದು ಸಂಬಂಧಪಟ್ಟ ಏನೋ ಟರ್ನ್ ಸ್ಟೈಲ್ ಇದೆ ಅದರ ಬಗ್ಗೆ ಎಲ್ಲ ಕನೆಕ್ಷನ್ಸ್ ಈಗ ನಡೀತಾ ಇದೆ. ನಾವು ವಿ ಆರ್ ಡಿಬ್ರೀಫಿಂಗ್ ಅದು ಆಗುತ್ತೆ. ನಮ್ಮ ಪೊಲೀಸ್ ಇಲಾಖೆದು ಎಲ್ಲ ನಮ್ಮ ಆಫೀಸರ್ಸ್ಗೆ ನಾವು ಇಲ್ಲಿ ಯಾರ್ಯಾರು ಬಂದೋಬಸ್ತ್ ಇರ್ತಾರೆ ಅವ್ರಿಗೆ ಕೂಡ ನಾವು ನೇಮಿಸಿದ್ದೀವಿ. ನಾವು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತೀವಿ ನಿಮ್ಮ ಮುಖಾಂತರ ಎಲ್ಲರಿಗೆ. ಮೊನ್ನೆ ಕೂಡ ನಾನು ನಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದೆ, ದಯವಿಟ್ಟು ಯಾರು ಟಿಕೆಟ್ಸ್ ಯಾರ ಹತ್ರ ಇದೆ ಅವರೇ ಇಲ್ಲಿ ಬರಬೇಕು. ಯಾರ ಹತ್ರ ಟಿಕೆಟ್ ಇಲ್ಲ ದಯವಿಟ್ಟು ಇಲ್ಲಿ ಬರಬಾರದು. ಒಂದು ಇನ್ನು ಅಭಿಮಾನಿಗಳಿಗೆ ಈ ಬಾರಿ ಒಂದಿಷ್ಟು ವಿಶೇಷ ಸೌಲಭ್ಯಗಳಿವೆ. ಸ್ಟೇಡಿಯಂ ಬಳಿ ಟಿಕೆಟ್ ಕೌಂಟರ್ ಇರುವುದಿಲ್ಲ. ಈಗಾಗಲೇ ಆನ್ಲೈನ್ ನಲ್ಲಿ ಟಿಕೆಟ್ ಸೇಲ್ ಮಾಡಲಾಗಿದೆ. ಟಿಕೆಟ್ ಇದ್ದವರಿಗೆ ಮಾತ್ರ ಸ್ಟೇಡಿಯಂ ಆವರಣಕ್ಕೆ ಪ್ರವೇಶ. ವಿಶೇಷ ಅಂದ್ರೆ ಪಂದ್ಯದ ಟಿಕೆಟ್ ಹೊಂದಿರುವವರಿಗೆ ಮೆಟ್ರೋದಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದೆ. ಜೊತೆಗೆ ನಿಗದಿತ ಪಾರ್ಕಿಂಗ್ ಜಾಗದಿಂದ ಸ್ಟೇಡಿಯಂವರೆಗೆ ಬರಲು ಶಟಲ್ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಸ್ಟೇಡಿಯಂ ಸುತ್ತಲೂ ಕನ್ನಡದ ಬಾವುಟಗಳು ಹಾಗೂ ಬೋರ್ಡ್ಗಳು ರಾರಾಜಿಸುತ್ತಿವೆ. ಒಟ್ಟು 40ಕ್ಕೂ ಹೆಚ್ಚು ಗೇಟ್ಗಳನ್ನ ಅಗಲೀಕರಣ ಮಾಡಲಾಗಿದ್ದು ಜನದಟ್ಟಣೆಯನ್ನ ನಿಯಂತ್ರಿಸಲು ಸ್ಮಾರ್ಟ್ ಪ್ಲಾನ್ ಮಾಡಲಾಗಿದೆ. ಐಪಿಎಲ್ 2026ರ ಉದ್ಘಾಟನಾ ಸಮಾರಂಭ ರದ್ದು. ಸಂಭ್ರಮವಿಲ್ಲದೆ ಆರಂಭವಾಗಲಿದೆ 19ನೇ ಸೀಸನ್. ಈ ಬಾರಿ ಕ್ರಿಕೆಟ್ ಅಭಿಮಾನಿಗಳಿಗೆ BCCI ಒಂದು ಶಾಕಿಂಗ್ ಸುದ್ದಿಯ ಜೊತೆಗೆ ಅತ್ಯಂತ ಭಾವುಕ ನಿರ್ಧಾರವೊಂದನ್ನ ಪ್ರಕಟಿಸಿದೆ. ಈ ಬಾರಿ ಐಪಿಎಲ್ನ ಅದ್ದೂರಿ ಉದ್ಘಾಟನಾ ಸಮಾರಂಭ ಇರುವುದಿಲ್ಲ. ಸಮಾರಂಭವನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲು BCCI ನಿರ್ಧರಿಸಿದೆ. ಕಳೆದ ವರ್ಷ ಆರ್ಸಿಬಿ ತಂಡದ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಭೀಕರ ಕಾಲ್ತುಳಿತ ಸಂಭವಿಸಿತ್ತು. ಆ ಕರಾಳ ಘಟನೆಯಲ್ಲಿ 11 ಮಂದಿ ಅಮಾಯಕ ಕ್ರಿಕೆಟ್ ಅಭಿಮಾನಿಗಳು ಪ್ರಾಣ ಕಳೆದುಕೊಂಡಿದ್ರು. ಆ ಮೃತರ ಗೌರವಾರ್ಥವಾಗಿ ಮತ್ತು ಅವರ ಕುಟುಂಬದ ನೋವಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಬಾರಿ ಯಾವುದೇ ರೀತಿಯ ಹಬ್ಬದಂತಹ ಉದ್ಘಾಟನಾ ಸಮಾರಂಭವನ್ನ ನಡೆಸದಿರಲು BCCI ಈ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ. ಒಟ್ಟಿನಲ್ಲಿ ಈ ಬಾರಿಯ ಐಪಿಎಲ್ ಕೇವಲ ಕ್ರಿಕೆಟ್ ಪಂದ್ಯವಾಗಿ ಉಳಿಯದೆ ಭದ್ರತೆ ಮತ್ತು ಕನ್ನಡದ ಅಸ್ಮಿತೆಯ ಸಮ್ಮಿಲನವಾಗಿ ಬದಲಾಗಿದೆ. ಅಭಿಮಾನಿಗಳ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು ಚಿನ್ನಸ್ವಾಮಿ ಮೈದಾನ ಈಗ ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಾಕ್ಷಿಯಾಗಲಿದೆ. ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.